TV7 ಕನ್ನಡಕ್ಕೆ ಸ್ವಾಗತ. ಹೊಸದುರ್ಗದಲ್ಲಿ ಅರೆಮಾದನಹಳ್ಳಿ ಶಾಖಾ ಮಠಕ್ಕೆ ಜಾಗ, ಕಾಳಿಕಾಂಬ ದೇಗುಲಕ್ಕೆ 50 ಲಕ್ಷ ಅನುದಾನದ ಭರವಸೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿ ವಿಶ್ವಕರ್ಮ ಸಮಾಜದ ಪ್ರಮುಖ ಬೇಡಿಕೆಗಳಿಗೆ ಶಾಸಕ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷ ಬಿ.ಜಿ. ಗೋವಿಂದಪ್ಪ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ. ಅರೆಮಾದನಹಳ್ಳಿ ವಿಶ್ವಕರ್ಮ ಜಗದ್ಗುರು ಮಹಾಸಂಸ್ಥಾನದ ಶಾಖಾ ಮಠಕ್ಕೆ ಭೂಮಿ ಒದಗಿಸುವುದರ ಜೊತೆಗೆ ಮಾರಬಘಟ್ಟ ಗ್ರಾಮದ ಶ್ರೀ ಕಾಳಿಕಾಂಬ ದೇವಸ್ಥಾನ ನಿರ್ಮಾಣಕ್ಕೆ 50 ಲಕ್ಷ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಹೊಸದುರ್ಗದ ಪ್ರವಾಸಿ ಮಂದಿರದಲ್ಲಿ ನಡೆದ ಭೇಟಿ ವೇಳೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಅರೆಮಾದನಹಳ್ಳಿ ವಿಶ್ವಕರ್ಮ ಜಗದ್ಗುರು ಪೀಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಅವರು ಶಾಖಾ ಮಠ ನಿರ್ಮಾಣಕ್ಕಾಗಿ ಭೂಮಿ ನೀಡುವಂತೆ ಶಾಸಕರಿಗೆ ಮನವಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ಶಾಸಕ ಬಿ.ಜಿ. ಗೋವಿಂದಪ್ಪ ಶೀಘ್ರದಲ್ಲೇ ಭೂಮಿ ಮಂಜೂರು ಮಾಡುವುದಾಗಿ ತಿಳಿಸಿದರು. ಇದೇ ವೇಳೆ ಮಾರಬಘಟ್ಟ ಗ್ರಾಮದ ಶ್ರೀ ಕಾಳಿಕಾಂಬ ಸೇವಾ ಸಮಿತಿಯ ಪದಾಧಿಕಾರಿಗಳು ನೂತನ ದೇವಸ್ಥಾನ ನಿರ್ಮಾಣಕ್ಕೆ 50 ಲಕ್ಷ ಅನುದಾನ ಕೋರಿದರು. ಮನವಿಗೆ ಸ್ಪಂದಿಸಿದ ಶಾಸಕರು ಅನುದಾನ ಬಿಡುಗಡೆಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಿ ನಿರ್ಮಾಣ ಕಾಮಗಾರಿಯನ್ನು ತ್ವರಿತವಾಗಿ ಆರಂಭಿಸುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ, ಶಾಸಕ ಬಿ.ಜಿ. ಗೋವಿಂದಪ್ಪ, ಡಾ. ಪೂರ್ವಚಾರ್ ಹಾಗೂ ಕಾಂಗ್ರೆಸ್ ಮುಖಂಡ ಆಗ್ರೋ ಶಿವಣ್ಣ ಅವರನ್ನು ವಿಶ್ವಕರ್ಮ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು. ರಾಜ್ಯಾಧ್ಯಕ್ಷ ಎಂ. ಸೋಮಶೇಖರ್, ಕನ್ನಡ ಸೋಮು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾರಬಘಟ್ಟ ಪರಮೇಶ್ವರಾಚಾರ್, ಉಪಾಧ್ಯಕ್ಷ ಕೆ.ಟಿ. ಜಯಣ್ಣ, ಹಿರಿಯ ಕೀರ್ತನಕಾರ ಎಂ. ವಿ. ರಂಗಾಚಾರ್ ಸೇರಿದಂತೆ ಸಮಾಜದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮೌನೇಶ ಆಚಾರ್, TV7 ಕನ್ನಡ, ಚಳ್ಳಕೆರೆ. ಶಿವಾರ್ ಪಂಡ ಬೆಂಗಳೂರಿಗೆ ಒಳ್ಳೆ ಮಾಡಿಸ್ಕೊಡ್ತಿದ್ದ ಅವರೇ. ಶಿವಾರ್ ಪಂಡದಾರೆ ಬೆಂಗಳೂರು ಇವರು ಒಂದು ಅಂಬೇಡ್ಕರ್ ಅಲ್ಲಿ ಮಾಡಿಸ್ತಾರೆ. ಶಿವಾರ್ ಪಂಡದಾರೆ ಅಲ್ಲೇ ಇಡಬೇಕು, ಅಲ್ಲೇ ಇತ್ತು. ಏನೊಂದು ವಸ್ತು ತಂದಿದ್ದಾಗ ಅದು ಇಡಬೇಕು. ಮೊನ್ನೆ 2 ಸರಿ ಹೋಗಿದ್ವಿ ಅದೇ ನೋಡಿದ್ವಿ. ಇಲ್ಲೆಲ್ಲ ಮಾಡಲ್ಲ, ನಿಮ್ದು ಈಗ ನೀವೆಲ್ಲ ಅರ್ಜಿ ಕೊಡ್ರಿ, ಅವರ ಸಂಪರ್ಕ ಇರ್ತದೆ, ಅವರಿಗೆ ಒತ್ತಡ ಇರ್ತದೆ. ಯಾವ್ದಾದ್ರು ಒಟ್ಟಿಗೆ ತಗೊಂಬರ್ ಬರ್ಬೇಕಲ್ಲ, ಕೈ ಕೊಟ್ಟು ಇಟ್ಕೊಂಬರ್ತದೆ. ನಾನು ಅರ್ಜಿ ಅವದಲ್ಲಿ ಇರಲಿ, ಅವ್ರು ಮಾತು ಅಲ್ಲೇ ಇರಲಿ. ಒಂದ್ಸರಿ ಕೊಟ್ಟಿದ್ದೀನಿ ಈಗ. ಆಯ್ತು, ಅವಾಗ ಭೇಟಿ ಬೆಂಗಳೂರೇ ಭೇಟಿ ಮಾಡೋದು ಇಲ್ಲೇ ಬೆಂಗಳೂರು ಸಿಗುತ್ತಾರೆ ಎಲ್ಲ ಈ ಜಾಗದಲ್ಲೇ ನಮ್ಮ ಊರಿಗೆ ದೇವಸ್ಥಾನ ಈಗ ಸರ್. ಇದೊಂದು ಬಡವರು ವೈಷ್ಣವ್ ಈ ರೇಷನ್ ಕಾರ್ಡು ಇದು ಮಾಡಿದ್ದೇವೆ, ವಜಾ ಮಾಡಿದ್ದಾರೆ. ಇದೊಂದು ಡಿಲೀಟ್ ಮಾಡಿಸಿ ಇವೆರಡಕ್ಕೆ